ಈಗ KYC ಬಗ್ಗೆ ಬಹಳಷ್ಟು ಗೊಂದಲ ಇದೆ. ನಮ್ಮ ಬ್ಯಾಂಕ್ ಗ್ರಾಹಕನಿಗೆ KYC ಮಾಡಿಸುವಂತೆ ಮೆಸೇಜ್ ಬಂದಿದೆ. ಗ್ರಾಹಕ ಗೊಂದಲದಿಂದ ಬ್ಯಾಂಕನ್ನು ಪ್ರವೇಶ ಮಾಡ್ತಾನೆ. ಸರ್ ನಮಸ್ತೆ ಸರ್. ನನಗೆ ಒಂದು ಬ್ಯಾಂಕಿಂದ ಮೆಸೇಜ್ ಬಂದಿದೆ KYC ಮಾಡಿಸಿ ಅಂತ. ಈ KYC ಅಂದ್ರೆ ಏನು ಸರ್? ಬನ್ನಿ, ನೀವು ಬಂದಿದ್ದು ಬಹಳ ಒಳ್ಳೇದಾಯ್ತು. KYC ಅಂದ್ರೆ ಏನ್ ಗೊತ್ತಾ? ನಿಮ್ ಖಾತೆ ತೆರಿಬೇಕಾದ್ರೆ ನಿಮ್ ದಾಖಲಾತಿ ಕೊಟ್ಟಿರ್ತೀರಲ್ಲ ಮತ್ತು ವಾಸಸ್ಥಳ ದೃಢೀಕರಣ ಪತ್ರ ಕೊಟ್ಟಿರ್ತೀರಲ್ಲ, ಎರಡನ್ನೂ ಮರುಪರಿಶೀಲನೆ ಮಾಡಿಸೋದು, ಏನಾದ್ರು ಬದಲಾವಣೆ ಆಗಿದೆಯಾ ಇಲ್ಲ ಅಂತ. ಇದು RBI ಮಾರ್ಗಸೂಚಿ ಪ್ರಕಾರ ನಿಮ್ಮ ವಿವರಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ನವೀಕರಣಗೊಳಿಸುವ ಪ್ರಕ್ರಿಯೆ. ಇದು ಹೀಗೆ ಮಾಡುವುದರಿಂದ ನಿಮ್ಮ ಖಾತೆ ಸಕ್ರಿಯವಾಗೂ ಇರುತ್ತದೆ ಮತ್ತು ಸುರಕ್ಷಿತವಾಗೂ ಇರುತ್ತದೆ. ಸರ್, ಈ KYC ನ ಕಡ್ಡಾಯವಾಗಿ ಮಾಡಿಸ್ಲೇಬೇಕಾ ಸರ್? ಹೌದು, ಈ KYC ಕಡ್ಡಾಯವಾಗಿ ಮಾಡಿಸ್ಲೇಬೇಕಪ್ಪ. ಸರಿ ಸರ್, ಹಾಗಿದ್ರೆ ಈ KYC ಮಾಡಿಸೋದಕ್ಕೆ ನಾನು ಏನೇನು ದಾಖಲೆ ಕೊಡಬೇಕಾಗತ್ತೆ ಸರ್? ಅಯ್ಯೋ, ವೆರಿ ಸಿಂಪಲ್. ನಿಮ್ಮ ವಿವರಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ಒಂದು ಡಿಕ್ಲರೇಷನ್ ಫಾರ್ಮ್ ತುಂಬಿಸ್ಕೊಟ್ರೆ ಆಯ್ತು. ಇಲ್ಲದಿದ್ರೆ ಇಲ್ಲಿ ನಂಬರ್ ಇದೆಯಲ್ಲ, 8277892004, ಈ ನಂಬರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇಂದ ನಿಮ್ಮ KYC ಅಂತ ಸ್ಪೇಸ್ ಕೊಟ್ಟು ಕಸ್ಟಮರ್ ID ಅಥವಾ ಅಕೌಂಟ್ ನಂಬರ್ ಮೆನ್ಷನ್ ಮಾಡಿ ಮೆಸೇಜ್ ಕಳಿಸಿದ್ರೆ ನಮ್ಮ ಬ್ಯಾಂಕಿಂದ ಒಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ. ಆದ ನಂತರ ನಿನ್ನ KYC ಮುಗೀತು. ಸರ್, ತುಂಬ ಸುಲಭ ಇದೆಯಲ್ಲ ಸರ್ ಇದು. ನಾನು ಮನೆಯಲ್ಲಿ ಕೂತ್ಕೊಂಡು ಕೂಡ ಮಾಡ್ಬೋದು ಇದನ್ನು. ಇದ್ರ ಬಗ್ಗೆ ನನ್ನ ಇಲ್ಲಿ ಅಕೌಂಟ್ ಇರೋ ನನ್ನ ಗೆಳೆಯರಿಗೆಲ್ಲ ತಿಳಿಸ್ತೀನಿ ಸರ್ ನಾನು. ಸರ್, ಒಂದು ವೇಳೆ ವಿಳಾಸದಲ್ಲಿ ಏನಾದರೂ ಬದಲಾವಣೆ ಇದ್ದರೆ ಅವಾಗ ಏನು ಮಾಡಬೇಕಾಗತ್ತೆ ಸರ್ ನಾನು? ನಿಮ್ಮ ಅಗತ್ಯ ದಾಖಲಾತಿಗಳನ್ನು ತಗೊಂಡು ಬನ್ನಿ, ಒಂದೇ ನಿಮಿಷದಲ್ಲಿ ಮಾಡಿಕೊಡ್ತೀನಿ. ಸರ್, ನನ್ನ ಮಗಂದು ಅಕೌಂಟ್ ಇಲ್ಲೇ ಇದೆ, ಆದರೆ ಅವನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ. ಅವನು ಅಲ್ಲಿಂದನೇ KYC ಮಾಡಿಸ್ಬೋದಾ ಸರ್? ಖಂಡಿತವಾಗಿಯೂ ಹೌದು. KYC ನೀವು ಮಾಡಿಸಿ ನಿಮ್ಮವರಿಗೂ ಹೇಳಿ.